ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಯಾವ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಊರಿಗೆ ಹೋಗಿದ್ದೆ ನಮ್ಮ ಆಂಟಿ ಮನೆಗೆ. ನನ್ನ ಸಿಸ್ಟರ್ ಬರ್ಡೇ ಇತ್ತು. ಅಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಅದನ್ನು ಈ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ, ನೋಡಿ. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಓಲಾ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನನ್ನ ಮಗಳಿಗೆ ಈ ಬಸ್ಸಲ್ಲಿ ಕಾರಲ್ಲೆಲ್ಲ ಹೋದರೆ ವಾಮಿಟ್ ಆಗುತ್ತೆ. ಆದ್ದರಿಂದ ಓಲಾ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋದೆ. ನೋಡಿ, ಆಟೋದಲ್ಲೂ ವಾಮಿಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಟ್ರಾವೆಲ್ ಪ್ರಾಬ್ಲಮ್ ಜಾಸ್ತಿ. ಟ್ರಾವೆಲ್ ಅಂದ್ರೇ ಆಗಲ್ಲ. ನಾನು ಅದು ರೂಢಿ ಆಗಿಬಿಡುತ್ತೆ ಅಂತೇಳಿನೇ ಈ ನಡುವೆ ಸ್ವಲ್ಪ ಅವಳಿಗೆ ಟ್ರಾವೆಲ್ ರೂಢಿ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ಬೇಕಿತ್ತು. ಈ ಕ್ಯಾಟ್ ಅಂದರೆ ತುಂಬ ಇಷ್ಟ ಅವಳಿಗೆ. ಕ್ಯಾಟು, ಈ ಡಾಗ್ ಎಲ್ಲನೂ ತುಂಬ ಇಷ್ಟ ಅವಳಿಗೆ. ಹೋಗಿದ ತಕ್ಷಣ ಅದನ್ನು ಎತ್ಕೊಂಡು ಅದ್ರ ಜೊತೆ ಆಟ ಆಡ್ತಾಯಿದ್ಲು. ಅವಳು ಬರೋವರೆಗೂ ಅಷ್ಟೇ ಕ್ಯಾಟ್ ಜೊತೆ ಆಟ ಆಡಿದ್ದೆ ಅವಳ ಕೆಲಸ. ಇದು ನೋಡಿ, ಇದು ನನ್ನ ತಮ್ಮ ಮಗು. ಎಷ್ಟು ಪುಟ್ಟಾಣಿ ಮಗು ಇದು. ಕ್ಯೂಟಾಗಿದೆ. ನಾನು ಬಂದಿದ್ದ ತಕ್ಷಣ ನನಗೆ ಟೀ ಕಾಫಿ ತೊಗೊಂಡು ಬಂದಿರೋದಂತೆ. ಅದು ಪ್ಲೇಟಲ್ಲಿ ಎತ್ಕೊಂಡ್ಬಂದ್ಬಿಟ್ಟು ಟೀ ಅಂತ ಕೊಟ್ಟಿದ್ದಾಳೆ. ಸುಮ್ಮನೆ ಖಾಲಿ ಪ್ಲೇಟ್ ಎತ್ಕೊಂಡು ಬಂದುಬಿಟ್ಟು ಚೆನ್ನಾಗಿ ಮಾತಾಡ್ತಾಳೆ ಕ್ಯೂಟಾಗಿ. ಇನ್ನೂ ಇವಾಗ ಇದಕ್ಕೆ 1.5 ವರ್ಷ ಏನೋ ಆಗಿದೆ ಅಷ್ಟೇ. ಇದು ನೈಟು 12 ಗಂಟೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನನ್ನ ಬ್ರದರ್ಸ್ ಇಬ್ಬರೂ ಕೇಕ್ ತೊಗೊಂಡು ಬಂದಿದ್ರು, ಮತ್ತು ನನ್ನ ಸಿಸ್ಟರೂ ಕೇಕ್ ತೊಗೊಂಬಂದಿದ್ರು. 3 ಕೇಕ್ ಇತ್ತು. 12 ಗಂಟೆಯಲ್ಲಿ ಇದ್ದು ಕೇಕ್ ಕಟಿಂಗ್ ಮಾಡ್ಕೊಂಡ್ವಿ. ಮಲ್ಕೊಬಿಟ್ಟಿದ್ಲು ನನ್ನ ಸಿಸ್ಟರು, ಲತಾ ಅಂತ, ಬರ್ಡೇ ಇದ್ದಿದ್ದು. ಮಲ್ಕೊಂಡಿರೋರ್ಗು ಎಬ್ಬರಿಸಿ ಸೆಲೆಬ್ರೇಷನ್ ಮಾಡಿದ್ವಿ 12 ಗಂಟೆಯಲ್ಲಿ. ಅದು ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ, ನೋಡಿ. Happiness is my happiness. That is enough for me. ಲತಾ ಸ್ವಲ್ಪ ಎಮೋಷ್ನಲ್ ಆದ್ಲು. ಏನಂದರೆ, ಅವಳಿಗೆ ಇದುವರೆಗೂ ಯಾರೂ ಗೋಲ್ಡ್ ಗಿಫ್ಟೇ ಕೊಟ್ಟಿಲ್ಲಂತೆ. ನಾರ್ಮಲ್ ಎಲ್ಲ ಗಿಫ್ಟು ಕೊಟ್ಟಿದ್ದಾರೆ. ಗೋಲ್ಡ್ ಗಿಫ್ಟ್ ಅಂತ ಫಸ್ಟ್ ಟೈಮು ಅವ್ರ ಸಿಸ್ಟರ್ ಗಿಫ್ಟ್ ಕೊಟ್ಟಿರೋದು. ಅದಕ್ಕೆ ಫುಲ್ಲು ಖುಷಿಯಲ್ಲಿ ಬಂದಿರೋ ಕಣ್ಣೀರದು. ನೋಡಿ, ರಿಂಗ್ ತೋರಿಸ್ತಾ ಇದ್ದಾಳೆ. ಚೆನ್ನಾಗಿತ್ತು. ಅವತ್ತಿಂದು ಬರ್ತ್ಡೇ ವಿಡಿಯೋ ಅಷ್ಟೇ ಗೈಸ್. ಇದು ನೆಕ್ಸ್ಟ್ ಡೇ ಸ್ವಲ್ಪ ಶಾಪಿಂಗ್ ಇದೆ, ಬಟ್ಟೆ ತೊಗೋಬೇಕು ಅಂತ ಜುಡಿಯೋಗೆ ಹೋದ್ವಿ, ನಾನು ಸುಮಾ. ಅಲ್ಲಿ ಜುಡಿಯೋದಲ್ಲೇ ನೋಡಿ, ಇದು ನಾನು ಹಾಕ್ಕೊಂಡಿರೋದು ಅಲ್ಲೇ ತೊಗೊಂಡಿದ್ದು. ಚೆನ್ನಾಗಿತ್ತು. ಒಂದು ಜೀನ್ಸೂ ಇದು ಟಾಪ್ ತೊಗೊಂಡ್ವಿ. ಮತ್ತು ಟ್ರೆಂಡ್ಸ್ಗೂ ಹೋಗಿದ್ದೆ, ಟ್ರೆಂಡ್ಸಲ್ಲೂ ತೊಗೊಂಡೆ. ಆದರೆ ಅಲ್ಲಿ ವೀಡಿಯೋಸ್ ಮಾಡಿಲ್ಲ, ಫುಲ್ಲು ಮಳೆ ಇತ್ತು. ಮಳೆ ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಂಡಿಲ್ಲ. ನಾನು ಅವತ್ತಂತೂ ಆ ಡ್ರೆಸ್ಸಲ್ಲಿ ಸ್ವಲ್ಪ ಕ್ಯೂಟಾಗೆ ಕಾಣಿಸ್ತಾ ಇದ್ದೆ. ಚೆನ್ನಾಗಿತ್ತು. ಅದು ಒಂಥರ ಕಲರು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫೇಸ್ಗೆ. ಮತ್ತು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಾಬ್ಜಾನು ಒಂದು ಕಡೆ ಅರೇಂಜ್ ಮಾಡಿದ್ದ. ಅಂದರೆ ಸಿನಿ ವರ್ಲ್ಡ್ ಇದೆ ಅಲ್ವಾ, ಅಲ್ಲಿ ಅವ್ರು ಹೇಳಿದ ಪ್ಲೇಸಿಗೆ ನಾವೆಲ್ಲರೂ ಹೋದ್ವಿ, ಫ್ಯಾಮಿಲಿ ಎಲ್ಲ ಹೋಗಿದ್ದು. ಅಲ್ಲಿಗೆ ಹೋಗೋಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗಿತ್ತು. ನಮಗೊಂದು ಸ್ವಲ್ಪ ಹೊತ್ತು ನೀವಿಲ್ಲೇ ಇರ್ರಿ, ನಾನು ಹೇಳ್ತೀನಿ, ಆಮೇಲೆ ಮೇಲೆ ಬನ್ನಿರಿ ಅಂತ ಹೇಳಿದ್ದಕ್ಕೆ ನಾವು ಅಲ್ಲೇ ಕೆಳಗಡೆ ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊತಾ ಇದ್ವಿ ಎಲ್ಲರೂ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅವಳು ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಎಲ್ಲರೂ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಚೆನ್ನಾಗಿ ರೆಡಿ ಆಗಿದ್ವಿ. ರೆಡಿ ಆಗೋದ್ರಲ್ಲಿ ನಾವೆಲ್ಲ ಎತ್ತಿದ ಕೈ ನೋಡಿ. ಈಗ ಸೀನ್ ಸಖತ್ತಾಗಿದೆ. ಫಾಗ್ ಎಲ್ಲ ಹಾಕಿದ್ರು, ಸಖತ್ತಾಗಿತ್ತು. ಒಳಗಡೆ ಹೋಗಿದ ತಕ್ಷಣ ಖುಷಿ ಆಯಿತು. ಚೆನ್ನಾಗಿತ್ತು ಒಳಗಡೆ ಎಲ್ಲನೂ. ಇದೆಲ್ಲ ಕ್ರೆಡಿಟ್ಸ್ ಬಾಬ್ಜನು ಸ್ವಂತ ಅಂದರೆ ಹೆಂಗೆ ಅಂತಂದರೆ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂತಂದ್ರೂ ಸ್ವಂತ ತಂಗಿಗಿಂತ ಹೆಚ್ಚಾಗೆ ನೋಡ್ಕೊಳ್ತಾನೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅವನು. ಲತಾ ಅಂದರೆ ತುಂಬ ಇಷ್ಟ. ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾನೆ, ಕೇರ್ ಮಾಡ್ತಾನೆ. ಕೇರಿಂಗ್ಸ್ ಅಷ್ಟೇ ಸಖತ್ ಇದು ಮಾಡ್ತಾನೆ. ನೋಡಿ, ಅವನೇ ಇದೆಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆಲ್ಲನೂ ಅರೇಂಜ್ಮೆಂಟ್ ಎಲ್ಲ ಮಾಡಿರೋದೆ ಅವನು. ಈ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರೋದೆ ಬಾಬ್ಜಾನು. ತುಂಬ ಒಳ್ಳೆಯ ಹುಡುಗ. ಅವನು ಮುಸ್ಲಿಮ್ಸ್ ಆಗಿದ್ರೂ ನಮ್ಮ ಜೊತೆ ತುಂಬ ಕ್ಲೋಸಾಗಿರ್ತಾನೆ.
ಒಳ್ಳೆ ಹುಡುಗ ಹೇಳ್ಬೇಕಂದ್ರೆ. ಇದೆಲ್ಲ ತುಂಬ ಖುಷಿ ಆಯಿತು ಲತಾಗೂ ಅಷ್ಟೇ. ಫುಲ್ ಖುಷಿಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ಲು. ಮತ್ತು ಇಲ್ಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ಚೆನ್ನಾಗಾಯಿತು. ಏನಿಲ್ಲ ಅಂತಂದರೂ 1 hour ಇದ್ವಿ ಅಷ್ಟೇ, ಜಾಸ್ತಿ ಹೊತ್ತೇನು ಇರಲಿಲ್ಲ. ಆದರೆ ಮನೆಗೆ ಹೋಗೋಕ್ಕೆ ಮನ್ಸು ಬರ್ತಾ ಇರಲಿಲ್ಲ. ಎಲ್ಲರೂ ಅದೇ ಅಂತಿದ್ದು, ಮನೆಗೆ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ವಲ್ಲ, ಎಲ್ಲ ಇಲ್ಲೇ ಇರೋಣ ಅನ್ನಿಸ್ತಿದೆ ಅಂತ ಅಂದ್ಕೊಂಡು ಮಾತಾಡಿಕೊಂಡು 1 hour ಅಷ್ಟೇ ಇದ್ವಿ. ಲಂಚ್ ಟೈಮ್ ಆಗಿತ್ತು. ಲಂಚ್ಗೆ 2 o'clockಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಎಲ್ಲರೂ. ಅದಕ್ಕೇ ಸರಿ ಅಲ್ಲಿ ಬೇಗ ಮುಗಿಸ್ಕೊಂಡು ಅಲ್ಲಿಗೆ ಲಂಚ್ ಪ್ಲೇಸ್ ಇದ್ದಲ್ವ, ಅಲ್ಲಿಗೆ ಹೋದ್ವಿ ಎಲ್ಲ. ಇಲ್ಲಿ ನಮ್ಮ ತಮ್ಮ ನೋಡ್ಕೊಳ್ಳಿ, ಸ್ವಲ್ಪ ಡ್ಯಾನ್ಸ್ ಆಡ್ತಾನೆ ಲತಾಗೋಸ್ಕರ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡ್ದ. ಅವ್ನಿಗೆ ಡ್ಯಾನ್ಸ್ ಬರಲ್ಲ, ಆದರೂ ಸುಮ್ಮನೆ ಹಾಗೆ 1-2 ಸ್ಟೆಪ್ ಹಾಕಿದ್ದು. ಇದು ಬಂದು ಮಾರತ್ತಳ್ಳಿ ಅನ್ಕೋತೀನಿ, ಮಾರತ್ತಳ್ಳಿಯಲ್ಲಿರೋದು ಸಿನಿ ವರ್ಲ್ಡು. ಅಲ್ಲಿಗೆ ಹೋಗಿದ್ದಿದ್ದು ನಾವು. ಇದು ನೋಡಿ ಬಾಬ್ಜಾನು ಅವನ ಜೊತೆ ಇರೋದು. ಅಂದರೆ ಫಸ್ಟು ಹಳೆ ಫೋಟೋಸ್ ಎಲ್ಲನೂ ಮೆಮೊರಿಯಾಗಿ ಹಾಕಿದ್ದು. ಮತ್ತು ಅವನಿಗೆ ರಾಖಿ ಕಟ್ಟಿರೋದು ಪ್ರತಿಯೊಂದು ವೀಡಿಯೋಸು ಅವ್ನು ಇಟ್ಕೊಂಡಿದ್ದ. ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿ ಎಲ್ಲರಿಗೂ ನೋಡೋ ಥರ, ಅಂದರೆ ಏನು ಸರ್ಪ್ರೈಸ್ ಅಂತ ಹೇಳ್ತಾರಲ್ಲ ಆ ಥರ ಮಾಡಿದ್ದ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಖುಷಿ ಆಯಿತು ಎಲ್ಲರಿಗೂ ಅಷ್ಟೇ. ಆ ವೀಡಿಯೋಸ್ ಎಲ್ಲ ನೋಡಿ ನಾವು ಆಮೇಲೆ ಮನೆಗೆ ಹೋಗಿದ್ದು. ಮನೆಗೆ ಅಂತೀನಿ, ಅಲ್ಲಿ ಊಟಕ್ಕೆ ಹೋಗಿದ್ದು. ಎಸ್ ನೋಡಿ, ಇದೆ ಬಾವುಕ ಅಂತ ನಾವು ಬುಕ್ ಮಾಡಿದ್ವಲ್ಲ ಊಟಕ್ಕೆ, ಇಲ್ಲೇ ಹೋಗಿದ್ದು. ಇಲ್ಲೇನು ಗೊತ್ತಾ ಸ್ಪೆಷಲು ಅಂದರೆ ನಮಗೆ ಇಲ್ಲಿ ನಾವು ಕೇಳಿದ ಮಾತ್ರ ಕೊಡೋ ಥರ ಏನಿಲ್ಲ. ಬೊಫೆ ಸಿಸ್ಟಮ್. ನಮ್ಗೆ ಏನು ಬೇಕೋ ಅದನ್ನು ನಾವೇ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅನ್ಲಿಮಿಟೆಡ್ ಫುಡ್ಡು ಹೇಳ್ಬೇಕಂದ್ರೆ ಇಲ್ಲಿ ಚೆನ್ನಾಗಿತ್ತು. ಎಲ್ಲನೂ ನನಗೆ ಎಲ್ಲ ಇಷ್ಟ ಆಯಿತು. ಆದರೆ ಜಸ್ಟ್ ಇದು ಏನದು ಚಿಲ್ಲಿ ಚಿಕನ್ ಒಂದು ಇಷ್ಟ ಆಗಲಿಲ್ಲ. ಇನ್ನೆಲ್ಲ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಒಂದು ಕಡೆ ವೆಜ್ಜು ಇದೆ, ಇನ್ನೊಂದು ಕಡೆ ನಾನ್ ವೆಜ್ಜು ಇದೆ. ಯಾವ್ದು ಬೇಕಾದರೂ ತಿನ್ಬೋದು, ವೆಜ್ ಆದರೂ ತಿನ್ಬೋದು, ನಾನ್ ವೆಜ್ ಆದರೂ ತಿನ್ಬೋದು. ಆ ಥರ ಇದೆ. ಎಲ್ಲರೂ ತಿಂದ್ವಿ. ಅಂದರೆ ಮಕ್ಕಳಿಗೆ 5 years ಮೇಲೆ ಇರುತ್ತಲ್ವ, ಅವರಿಗೆ ಮಾತ್ರ ಲೆಕ್ಕ ಇರುತ್ತೆ. ಅದ್ರೊಳಗಡೆ ಇರೋ ಮಕ್ಕಳದು ಲೆಕ್ಕ ಇಲ್ಲಂತೆ. ನಾವು ಫಸ್ಟಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ ತಟ್ಟೆಯಲ್ಲಿ, ತಿನ್ನೋಕ್ಕಾಗಿಲ್ಲ. ಎಲ್ಲ ಮಿಕ್ಸ್ ಬಿಟ್ವಿ. ಆ ಥರ ಮಿಕ್ಸ್ಬಾರ್ದು, ಮಿಕ್ಸಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಏನು ತಗೊಂಡಿಲ್ಲ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮತ್ತು ಇದು ಬಾಬ್ಜಾನ್ ಎಲ್ಲರದು ಫೋಟೋಸ್ ತೆಗ್ದ. ಲಾಸ್ಟಲ್ಲಿ ಅವನ ಫೋಟೋಸು ನಾವು ತೆಗಿತಾ ಇದ್ದೀವಿ. ನನ್ನ ಸಿಸ್ಟರ್ ತೆಗಿತಾ ಇದ್ರು. ಎಲ್ಲರದು ಫೋಟೋಸ್ ಅವನೇ ತೆಗೆದಿದ್ದು, ಚೆನ್ನಾಗಿತ್ತು. ಅವತ್ತು ಸಂಜೆ ಮನೆಗೆ ಬಂದ್ಬಿಟ್ವಿ. ಮತ್ತೆ ಅವತ್ತೇನು ಇರಲಿಲ್ಲ. ಇದು ನೆಕ್ಸ್ಟ್ ಡೇ ಶಾಪಿಂಗ್ ಹೋಗಿದ್ದೆ ಟ್ರೆಂಡ್ಸ್ಗೆ. ಮತ್ತೇನೆ ಲತಾ ಏನೋ ತೊಗೋಬೇಕು ಅಂದರು, ಅದಕ್ಕೆ ಹೋಗಿದ್ದೆ. ಮತ್ತು ನೆಕ್ಸ್ಟ್ ಟಿಫನ್ ತಿನ್ಕೊಂಡು ಊರಿಗೆ ಬರ್ತಾ ಇದ್ದೀನಿ ಅಷ್ಟೇ ಗೈಸ್. ಇವತ್ತು ನಾನು ಅಲ್ಲಿ ಊರಲ್ಲಿದ್ದಿದ್ದು. ನಾವು ಹೋಗಿದ್ದು ಅಂದರೆ ಸುಮ್ಮನೆ 1-2 ದಿನ ನಾನು ರೆಸ್ಟ್ ತೊಗೊಳ್ಳೋಣ ಅಂತ ಹೋಗಿದ್ದು. ನನಗೆ ಇಲ್ಲಿ ಸ್ವಲ್ಪ ಸಾಕಾಯಿತು ಅಂತ ಅನಿಸಿದ್ರೆ ನಾನು ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕಂದರೆ ಅಲ್ಲಿ ಹೋದರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗುತ್ತೆ. ನನ್ನ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ಲ ಜೊತೆಯಲ್ಲಿ, ಒಂಥರ ಚೇಂಜಸ್ ಅನಿಸುತ್ತೆ. ಅದಕ್ಕೋಸ್ಕರ ಹೋಗಿದ್ದು. ಇಲ್ಲಿ ನೋಡಿ, ಬರೋಷ್ಟರಲ್ಲಿ ನಮ್ಮ ಬೆಕ್ಕು ಎಲ್ಲೋ ಹೊರಟೋಗಿದೆ ಅಂತ ನನ್ನ ಮಗಳು ಫುಲ್ಲು ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಯಿತು. ಆದರೂ ಏನಿಲ್ಲ ಅಂದರೂ 1 hour ಕುತ್ಕೊಂಡು ಹತ್ತಿದ್ದಾಳೆ ಗೈಸ್ ಇವಳು, ಬೆಕ್ಕು ಎಲ್ಲ ಹೊರಟೋಗಿದೆ ಅಂತ. ಓಕೆ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಹೊಸೊಬ್ರು ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ, ಮಾಡ್ತೀನಿ. ಆದರೆ ಇವಾಗ ಸ್ವಲ್ಪ ವೀಡಿಯೋಸ್ ಎಲ್ಲನೂ ಲೇಟ್ ಆಗ್ತಾಯಿದೆ. ಏನಿಲ್ಲ, ಮೇಕಪ್ಸ್ ಎಲ್ಲ ಜಾಸ್ತಿ ಇದ್ದಾವೆ ಈ ಮಂತ್ ಅಷ್ಟೇ. ಈ ಮಂತ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ನಾನು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟು ಆದಷ್ಟು ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನನಗೆ ಮನೆಯಲ್ಲೂ ಕೆಲಸ ಮುಗಿಸ್ಕೊಂಡು ಪಾರ್ಲರಲ್ಲೂ ಕೆಲಸ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ನೆಕ್ಸ್ಟು ಟ್ರೈ ಎಲ್ಲ ಮಾಡ್ತೀನಿ.